ಡೂಪ್ಲಿಕೇಟ್. ನಾಲ್ಕು ಫೇಕ್ ಡಾಕ್ಟರ್ಗಳ ನಮಕ್ ಹರಾಮ್ ಕೆಲಸ. ಓದಿದ್ದು ಒಂದು, ಮಾಡೋದು ಇನ್ನೊಂದು. ಪ್ರಜಾಧ್ವನಿ ದೂರಿಗೆ ಸ್ಪಂದಿಸಿದ THO ಡಾಕ್ಟರ್ ನಂದಿನಿ. ಅಲ್ಲೇ ಶೂಟ್, ಅಲ್ಲೇ ಸ್ಟ್ರೈಕ್, ನಾವು ಬಗ್ಗೋದೇ ಇಲ್ಲ. ಇದು ಪ್ರಜಾಧ್ವನಿ ಟಿವಿ ಅಭಿಯಾನದ ಇಂಪ್ಯಾಕ್ಟ್. ನಾಲ್ಕು ಫೇಕ್ ಡಾಕ್ಟರ್ಗಳ ನಮಕ್ ಹರಾಮ್ ಕೆಲಸ. ಓದಿದ್ದು ಒಂದು, ಮಾಡೋದು ಇನ್ನೊಂದು. ಪ್ರಜಾಧ್ವನಿ ದೂರಿಗೆ ಸ್ಪಂದಿಸಿದ THO ಡಾಕ್ಟರ್ ನಂದಿನಿ. ಅಲ್ಲೇ ಶೂಟ್, ಅಲ್ಲೇ ಸ್ಟ್ರೈಕ್, ನಾವು ಬಗ್ಗೋದೇ ಇಲ್ಲ. ಇದು ಪ್ರಜಾಧ್ವನಿ ಟಿವಿ ಅಭಿಯಾನದ ಇಂಪ್ಯಾಕ್ಟ್. ಈ ನಾಲ್ಕು ಡಾಕ್ಟರ್ ಒಬ್ಬಂದು ಇನ್ನೊಂದು ಕತೆ ತೋರಿಸ್ತೀವಿ ನೋಡ್ರಿ. ಇವನು ಏನು ಓದಿದ್ದಾನೋ ಗೊತ್ತಿಲ್ಲ, ಆದ್ರೆ ಮಾಡ್ತಾ ಇರೋದು ಮಾತ್ರ MBBS ಮಾಡಿರೋ ಡಾಕ್ಟರ್ ಕೆಲಸ. ನಿಮ್ಗೊಂದು ಕಿವಿ ಮಾತು ವೀಕ್ಷಕರೇ, ನೀವು ಹೋಗಿ ಕನ್ಸಲ್ಟ್ ಮಾಡೋ ಡಾಕ್ಟರ್ ಸರ್ಟಿಫಿಕೇಟ್ ಕೇಳಿ, ಅದು ನಿಮ್ಮ ಹಕ್ಕು. ಓಕೆ, ಬೆಳಗ್ಗೆ ತಂದು ಎರಡು ಊಟ ಆದ್ಮೇಲೆ ಇದು ಕಾನ್ಫಿಡೆನ್ಸ್ ಇದೆ, ಡೈಲಿ ಮಂಡೂರು ಅಷ್ಟೇ ತಗೊಳ್ಳಿ. ಓಕೆ, ಆಂಟಿಬಯೋಟಿಕ್ ಅದು ಎರಡು ಟೈಮ್ ತೊಗೊಳಂಗಿದ್ರೆ ಹಾಫ್ ತೊಗೊಳ್ಳಿ, ಇಲ್ಲ ಒಂದೇ ಟೈಮ್ ಇದ್ರೆ ಒಂದು ನೈಟ್ ಒನ್ ಟೈಮ್. ಡ್ರೌಸಿನೆಸ್ ಜಾಸ್ತಿ ಇರುತ್ತಾ? ಇಲ್ಲ, ಆ ಥರ ಏನಿಲ್ಲ. ಓಕೆ, ರಿಲ್ಯಾಕ್ಸ್ ಆಗಿ ಮಾತೃಶ್ರೀ ಕ್ಲಿನಿಕ್ ಹೆಸರಲ್ಲಿ BAMS ಓದೋ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಬಂದು ಟ್ರೀಟ್ಮೆಂಟ್ ಕೊಡ್ತಾನೆ ಡಾಕ್ಟರ್ ಶಿವಕುಮಾರ್. ಇವನ ಟಾರ್ಗೆಟ್ ಏನು ಅಂತ ಕೇಳ್ತೀರಾ? ಇದೇ ಬುದ್ಧ ಕಾಲೇಜ್ ರೀ. ಇಲ್ಲಿನ ಸ್ಟೂಡೆಂಟ್ಸ್ ಗಳನ್ನ ಬಳಸ್ಕೊಂಡು ಈ ನಾಲ್ಕು ತಾನೇ ಡಾಕ್ಟರ್ ಅಂತ ಪ್ರತಾಪ ತೋರಿಸಿ ಕ್ಲಿನಿಕ್ ಕೂಡ ನಡೆಸ್ತಾ ಇದ್ದಾನೆ. ಐರನ್ ಕಂಟೆಂಟ್ ನೀವು ತೊಗೋತಾ ಇರಬೇಕು. ಆ್ಯಕ್ಚುಲಿ ಐರನ್ ಸಪ್ಲಿಮೆಂಟ್ಸ್ ತೊಗೋತಾ ಇರಬೇಕು. ಕ್ಯಾಲ್ಸಿಯಂ ವರ್ಕ್ ಆಗಲ್ಲ. ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ, ಫೋಲಿಕ್ ಆಸಿಡ್ ತೊಗೋತಾರೆ. ಕ್ಯಾಲ್ಸಿಯಂ ಕೊಟ್ಟಿದ್ದಾರೆ. 1 ವೀಕ್ ಏನೋ ಆಯಿತು. ಆ್ಯಕ್ಚುಲಿ ಐರನ್ ಇಂಟೇಕ್ ಮಾಡಬೇಕು. ಸಾಲಿಡ್ ಫುಡ್ ಏನೇ ತೊಗೊಂಡು ವಾಮಿಟ್ ಆಗ್ತಾಯಿದೆ, ಅದೇ ಜ್ಯೂಸ್ ಆಗ್ತದೆ, ನಾವು ತಿಂದು ಏನಾಗ್ತದೆ, ಬಟ್ ಫ್ರೂಟ್ಸ್ ತಿಂದು ವಾಮಿಟ್ ಆಗ್ತಿದೆ. ಆ್ಯಕ್ಚುಲಿ ಐರನ್ ಇಂಟೇಷನ್ ರೆಫರ್ ಮಾಡ್ತಾರೆ 5.9 ಇದೆ ಅಂದಮೇಲೆ. ಓಕೆ, ಆ್ಯಕ್ಚುಲಿ 3 months back 4 bottles ಪ್ಲೇಟ್ಲೆಟ್ಸ್ ಟ್ರಾನ್ಸ್ಫರ್ ಮಾಡಿಸಿ. ಪ್ಲೇಟ್ಲೆಟ್ಸ್ ಎಲ್ಲ ನಾವು ಹೋಗಿ ಶೂಟ್ ಮಾಡೋ ಸಂದರ್ಭದಲ್ಲಿ ಸ್ಟ್ರೈಕ್ ಕೊಟ್ಟಿದ್ದೆ ನೋಡಿ ನಮ್ಮ THO ನಂದಿನಿ ಮೇಡಮ್ ಅಲ್ಲಿ ಹಾಜರಾದ್ರು. ಅವರು ಬಂದ್ಮೇಲೇನೆ ಅಸಲಿ ಬಂಡವಾಳ ಬಯಲಾಗಿತ್ತು. ಅದನ್ನು ಅವನು ಫೇಸ್ ಮಾಡ್ಕೊಳ್ತಾನೆ. KPM ಇದೆಯೇನ್ರಿ? ಯಾವುದ್ರಲ್ಲಿ ಇರೋದು ನಿಮಗೆ? ಹೋಮಿಯೋಪತಿ ಕ್ಲಿನಿಕ್ ಹೋಗಿ ಕನ್ಸಲ್ಟೇಷನ್ ಮಾಡ್ತಾರೆ. ಬರೀ ಹೋಮಿಯೋಪತಿ ಪ್ರಾಕ್ಟೀಸೇ ಮಾಡಬೇಕು, ಬರೀ ಕನ್ಸಲ್ಟೇಷನ್ ಮಾತ್ರ ಕೊಡಬೇಕು. ಪ್ರಜಾಧ್ವನಿ ಟಿವಿ ತಂಡ ನಡೆಸಿದ ಕಾರ್ಯಾಚರಣೆಗೆ ಸ್ಪಂದಿಸಿದ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿ ನಂದಿನಿ ಅವರಿಗೆ ಧನ್ಯವಾದ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪ್ರಜಾಧ್ವನಿ ಟಿವಿ.